ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಹ ಬೆಳಗಿನ ವಂದನೆಗಳು. ಈ ದಿನ ನಾನು ನಿಮಗೆ 10ನೇ ತರಗತಿಯ ಇಲ್ಲಿ ಬರ್ತಕ್ಕಂಥ ಸಮುದಾಯ ಆರೋಗ್ಯ ತಾತ್ವಿಕ ವಿಭಾಗವನ್ನ ನಿಮಗೆ ತಿಳಿಯಪಡಿಸುತ್ತೇನೆ. ಈ ದಿನ ದಿನಾಂಕ ಶನಿವಾರ ದಿನಾಂಕ 10/10/2020. ಈ ದಿನ ಶನಿವಾರ. ನಿಮಗೆ ಈ ಪಾಠದ ಬಗ್ಗೆ ತಿಳಿಸುವುದಕ್ಕೆ ವಿಷಯ ದೈಹಿಕ ಶಿಕ್ಷಣ. ಅದರಲ್ಲಿ ಅಧ್ಯಾಯ 11 ಸಮುದಾಯ ಆರೋಗ್ಯ. ಈಗ ಆರೋಗ್ಯ ಅಂದ್ರೇನು ಫಸ್ಟ್ ನೋಡೋಣ ವಿದ್ಯಾರ್ಥಿಗಳೇ. ಹೆಲ್ತ್ ಇಸ್ ವೆಲ್ತ್ ಅಂತ ಕರೀತಾರೆ. ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ನಾಗ ಏನಪ್ಪಾ ಅಂತಂದ್ರೆ ಆರೋಗ್ಯವೇ ಮಹಾಭಾಗ್ಯ. ಒಂದ್ ಕಡೆ ಏನ್ ಹೇಳ್ತಾರಪ್ಪ ಅಂದ್ರೆ ಐಶ್ವರ್ಯ ಕಳೆದುಕೊಂಡರೆ ನಷ್ಟವಿಲ್ಲ, ಆದರೆ ಆರೋಗ್ಯವನ್ನ ಕಳೆದುಕೊಂಡರೆ ಎಲ್ಲವನ್ನೂ ಸಹ ಕಳೆದುಕೊಂಡಂತೆ. ಅದಕ್ಕೆ ಆರೋಗ್ಯವೇ ಮಹಾ ಸಂಪತ್ತು. ಆರೋಗ್ಯವೇ ಮಹಾ ಸಂಪತ್ತು. WHO ವಿಶ್ವ ಆರೋಗ್ಯ ಸಂಸ್ಥೆ ಸಾಧ್ಯ ಹೇಳಲು ಆರೋಗ್ಯ ಮುಖ್ಯ. ಆರೋಗ್ಯವೇ ಮಹಾ ಭಾಗ್ಯ. ಹಾಗಾದ್ರೆ ಸಮುದಾಯದಲ್ಲಿ ಆರೋಗ್ಯ ಯಾವ ರೀತಿಯಾಗಿರುತ್ತೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈ ಅಧ್ಯಾಯದಲ್ಲಿ ಕಲಿಕಾಂಶಗಳನ್ನ ಏನು ತಿಳ್ಕೊತೀರಪ್ಪ ಅನ್ನೋದು ನೋಡೋಣ. ಮೊದಲನೇದು ತ್ಯಾಜ್ಯ ನಿರ್ವಹಣೆ. ಎರಡನೇದು ಒಳಚರಂಡಿ. ಬಾವಿ ಕೆರೆಗಳ ಸ್ವಚ್ಛತೆ. ಶುದ್ಧ ಕುಡಿಯುವ ನೀರಿನ ಪೂರೈಕೆ. ಶುದ್ಧ ಕುಡಿಯುವ ನೀರಿನ ಪೂರೈಕೆ. ಕಲಿಕಾಂಶಗಳು. ಇಷ್ಟು ಕಲಿಕಾಂಶಗಳನ್ನು ನೀವು ಈ ತರಗತಿಯಲ್ಲಿ ತಿಳ್ಕೋಬಹುದು. ಒಂದನೇದಾಗಿ ತ್ಯಾಜ್ಯ ನಿರ್ವಹಣೆ, ಎರಡನೇದು ಒಳಚರಂಡಿ, ನಂತರ ಬಾವಿ ಕೆರೆಗಳ ಸ್ವಚ್ಛತೆ, ನಾಲ್ಕನೇದು ಶುದ್ಧ ಕುಡಿಯುವ ನೀರಿನ ಪೂರೈಕೆ. ಇಷ್ಟು ಅಂಶಗಳನ್ನ ಈ ಅಧ್ಯಾಯದಲ್ಲಿ ನೀವು
ತಿಳ್ಕೋಬಹುದು. ಹಾಗಾದ್ರೆ ತ್ಯಾಜ್ಯ ನಿರ್ವಹಣೆ ಅಂದ್ರೆ ಏನು? ಈ ವಿಷಯದ ಬಗ್ಗೆ ನೋಡೋಣ. ತ್ಯಾಜ್ಯ ನಿರ್ವಹಣೆ ಏನಪ್ಪಾ? ತ್ಯಾಜ್ಯ ನಿರ್ವಹಣೆ ಪ್ರತಿ ಸಮುದಾಯದ ಪ್ರತಿ ಮನೆ ಅಥವಾ ಕಟ್ಟಡದಲ್ಲಿ ವಾಸಿಸುವವರು ವಿವಿಧ ರೀತಿಯ ತ್ಯಾಜ್ಯ ವಸ್ತುಗಳನ್ನ ಏನ್ ಮಾಡ್ತಾ ಇರ್ತಾರೆ? ಇವರು ಒಂದಲ್ಲ ಒಂದ್ ರೀತಿಯಾಗಿ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಆ ತ್ಯಾಜ್ಯ ವಸ್ತುಗಳನ್ನ ನಾವು ಏನ್ ಮಾಡ್ಬೋದಪ್ಪ? ಎರಡು ಗುಂಪುಗಳಾಗಿ ವಿಭಾಗ ಮಾಡಬಹುದು. ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ಒಂದೇನು ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು. ಒಂದೇ ಯಾವ್ದಪ್ಪ? ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತು. ಎರಡನೇದು ಘನ ಪದಾರ್ಥಗಳ ತ್ಯಾಜ್ಯ ವಸ್ತು. ಒಂದನೇದು ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತು, ಎರಡನೇದು ಘನ ಪದಾರ್ಥಗಳ ತ್ಯಾಜ್ಯ ವಸ್ತು ಅಂತ ಹೇಳಿ ನಾವು ಕರಿತೀವಿ. ಹೀಗಾಗಿ ಎರಡು ರೀತಿಯಾಗಿ ನಾವು ವಿಭಾಗವನ್ನ ಮಾಡಬಹುದು. ಒಂದನೇದಾಗಿ ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತು, ಎರಡನೇದು ಘನ ಪದಾರ್ಥಗಳ ತ್ಯಾಜ್ಯ ವಸ್ತು ಅಂತೇಳಿ ಎರಡು ಭಾಗಗಳನ್ನಾಗಿ ನಾವು ಮಾಡ್ಕೋಬಹುದು. ಹಾಗಾದ್ರೆ ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು ಯಾವ್ಯಾವು ನೋಡ್ತಾ ಹೋಗೋಣ. ಉದಾಹರಣೆಗೆ ನಿರುಪಯೋಗಿ ವಸ್ತುಗಳು, ಮೂತ್ರ ಮತ್ತು ಮಲ. ಇದನ್ನ ನಾವು ಏನಂತವಪ್ಪ ಅಂದ್ರೆ ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತು. ನಿರುಪಯೋಗಿ ವಸ್ತುಗಳು ಮಲ, ಮೂತ್ರ, ಇದನ್ನ ನಾವು ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತು ಪಟ್ಟಿಗೆ ಸೇರಿಸುತ್ತವೆ. ನಂತರ ಮನೆಯ ಸುತ್ತಮುತ್ತ ಬೀದಿಗಳಲ್ಲಿ, ಚರಂಡಿಯಲ್ಲಿ, ಬೋರ್ವೆಲ್, ಬಾವಿ ಇವುಗಳ ಸುತ್ತ ನಿಂತ ನೀರು, ಸೊಳ್ಳೆಗಳು ಬೆಳವಣಿಗೆಯನ್ನು ಹೊಂದಲು ಏನ್ ಮಾಡ್ತಪ್ಪ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಹೋಗುತ್ತದೆ. ಹಾಗಾಗಿ ನಾವು ಏನ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕು ನೋಡೋಣ. ನಿಂತ ನೀರಿನ ಮೇಲೆ ಸೀಮೆ ಎಣ್ಣೆಯನ್ನ ಹಾಕಬೇಕು. ನಿಂತ ನೀರು ಅನೇಕ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ. ಅದಕ್ಕೆ ನಿಂತ ನೀರಿನ ಮೇಲೆ ನಾವು ಏನ್ ಹಾಕ್ಬೇಕಪ್ಪ? ಸೀಮೆ ಎಣ್ಣೆ. ಸೀಮೆ ಎಣ್ಣೆಯನ್ನ ಆ ನಿಂತ ನೀರಿನ ಮೇಲೆ ಸುರಿಬೇಕಾಗುತ್ತೆ. ಯಾಕಪ್ಪ? ಕಾರಣ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಏನಾಗ್ತವೆ? ಸುಟ್ಟು ಹೋಗ್ತವೆ, ನಾಶ ಆಗ್ತವೆ. ಕ್ರಿಮಿ ಅಥವಾ ಏನ್ ಮಾಡಬಹುದು? ಸಿಮೆಂಟ್ ಸಿಗ್ತಾ ಹೋದ್ರೆ ಕ್ರಿಮಿನಾಶಕಗಳನ್ನ ಸುರಿಬೇಕು. ಈಗ ಹಲವಾರು ಕ್ರಿಮಿನಾಶಕಗಳು ಬರ್ತವೆ. ಆ ಕ್ರಿಮಿನಾಶಕಗಳನ್ನ ಏನ್ ಮಾಡಬೇಕು? ಆ ನಿಂತ ನೀರಿನ ಮೇಲೆ ಸಿಂಪಡಿಸಬೇಕು. ಸೊಳ್ಳೆಗಳ ಬೆಳವಣಿಗೆ ಹೊಂದುವುದನ್ನ ನಾವು ಏನ್ ಮಾಡ್ಕೋಬೇಕು
ತಪ್ಪಿಗೆ ಸಾಧ್ಯತೆ ಇದೆ. ಒಂದನೇದಾಗಿ ಸೀಮೆಎಣ್ಣೆ ಸಿಗದೆ ಹೋದ್ರೆ ಕ್ರಿಮಿನಾಶಕವನ್ನ ಆ ನಿಂತ ನೀರಿನ ಮೇಲೆ ಸಿಂಪಡಿಸುವುದರಿಂದ ಏನಾಗ್ತಪ್ಪ ಅಂದ್ರೆ ಸೊಳ್ಳೆಗಳೇನಾಗ್ತವಂತೆ ನಾಶವನ್ನ ಹೊಂದುತ್ತವೆ. ಮನೆಯಲ್ಲಿನ ದ್ರವ ತ್ಯಾಜ್ಯ ವಸ್ತುಗಳ ಒಳಚರಂಡಿಗೆ ಹರಿದು ಹೋಗುವಂತೆ ನಾವು ವ್ಯವಸ್ಥೆಯನ್ನ ಮಾಡ್ಕೋಬೇಕು. ನಾವು ಸಮುದಾಯದ ಹಲವಾರು ಜನರು ಸೇರ್ಕೊಂಡಿರ್ತವೆ. ಆ ತ್ಯಾಜ್ಯ ವಸ್ತು ಅಂತಕ್ಕದ್ದು ಸರಾಗವಾಗಿ ಚರಂಡಿ ಮುಖಾಂತರ ಏನಾಗಬೇಕು ಪಾಸ್ ಆಗಬೇಕು. ಆ ರೀತಿಯ ವ್ಯವಸ್ಥೆಯನ್ನು ನಾವೇನ್ ಮಾಡಬೇಕು ಮಾಡ್ಕೋಬೇಕು. ಈಗ ಘನ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತು ನಿಮಗೆ? ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತು ಅಂತ ಏನು ಗೊತ್ತಾಯ್ತು. ಈಗ ಘನ ಪದಾರ್ಥಗಳ ತ್ಯಾಜ್ಯ ವಸ್ತು ನೋಡೋಣ. ವಸತಿ ಗೃಹಗಳು, ನಂತರ ವಾಣಿಜ್ಯ, ಕೈಗಾರಿಕಾ, ಗಣಿಗಾರಿಕಾ ಮತ್ತು ಕೃಷಿ ಚಟುವಟಿಕೆಗಳಿಂದ ವಿಸರ್ಜನೆಗೊಂಡ ಅಥವಾ ಯಾವುದೇ ಅನಗತ್ಯವಾದ ವಸ್ತು ಪರಿಸರ ಸಮಸ್ಯೆಗೆ ಕಾರಣವಾಗಿದ್ದು ಅದನ್ನು ನಾವು ಘನತ್ಯಾಜ್ಯ ವಸ್ತು ಅಂತಂದೇಳಿ ಅರ್ಥೈಸ್ಕೋಬಹುದು. ಏನನ್ಕೋಬಹುದು? ಘನತ್ಯಾಜ್ಯ ವಸ್ತು ಅಂತೇಳಿ ನಾವು ಅರ್ಥೈಸ್ಕೋಬಹುದು. ಹಾಗಾದ್ರೆ ಘನತ್ಯಾಜ್ಯಗಳು ಎಲ್ಲಿಂದ ಉತ್ಪಾದನೆ ಆಗ್ತವೆ ನೋಡೋಣ. ವಸತಿ ಗೃಹಗಳು, ವಾಣಿಜ್ಯ, ಕೈಗಾರಿಕಾ ಮತ್ತು ಕೃಷಿ ಚಟುವಟಿಕೆಗಳಿಂದ ವಿಸರ್ಜನೆಗೊಂಡ ಅಥವಾ ಯಾವುದೇ ಅನಗತ್ಯವಾದ ವಸ್ತು ಪರಿಸರದ ಸಮಸ್ಯೆಗೆ ಅದು ಕಾರಣ ಅಂತೇಳಿ ನಾವು ಅರ್ಥ ಮಾಡಿಕೊಂಡ್ರೆ ಅದೇನಾಗುತ್ತೆ ಘನತ್ಯಾಜ್ಯ ಪದಾರ್ಥಗಳ ವಸ್ತು ಆಗುತ್ತದೆ. ಈ ಘನತ್ಯಾಜ್ಯ ವಸ್ತುಗಳು ವಿಲೇವಾರಿ ಸ್ಥಳೀಯ ಪರಿಸ್ಥಿತಿಗಳಲ್ಲಿ, ವಿಲೇವಾರಿ ಅಂದ್ರೆ ಅದು ಒಂದ್ ಕಡೆ ಕಾರಣವಾಗಿ ಹಾಕಂತ ಒಂದು ವ್ಯವಸ್ಥೆ ವಿಲೇವಾರಿ ಅಂತ ನಾವು ಕರಿತೀವಿ. ಈ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಸ್ಥಳೀಯ ಪರಿಸ್ಥಿತಿಗಳನ್ನ ಅವಲಂಬಿಸಿರುತ್ತದೆ. ಏನಪ್ಪ ಸ್ಥಳೀಯ ಪರಿಸ್ಥಿತಿ? ಮನೆ ಮತ್ತು ಪರಿಸರವನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಚ್ಛವಾಗಿಟ್ಕೋಬೇಕು. ಮನೆ ಮತ್ತು ನಮ್ಮ ಸುತ್ತಲಿನ ಪರಿಸರವನ್ನ ಆದಷ್ಟು ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಯಾವುದೇ ಕಸವನ್ನ ಮತ್ತೊಬ್ಬರ ಮನೆ ಮುಂದೆ ಹಾಕೋದು, ಅವ್ರು ತಂದು ಮತ್ತೊಬ್ಬರ ಮನೆ ಮುಂದೆ ಹಾಕೋದು ವ್ಯವಸ್ಥೆಯನ್ನ ಮಾಡಬಾರ್ದು. ಪರಸ್ಪರ ಸಹಕಾರ ಇರಬೇಕು, ಸಮುದಾಯದಲ್ಲಿ ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು. ತ್ಯಾಜ್ಯ ವಸ್ತುಗಳನ್ನು ನಾವು ಇಲ್ಲಿ ಹಾಕಬೇಕು ಅನ್ನೋ ಒಂದು ಜ್ಞಾನ ಅಂತಕ್ಕದ್ದು ನಮ್ಮಲ್ಲಿ ಒಳಪಡಬೇಕು. ಆ ಜ್ಞಾನ ಅಂತಕ್ಕದ್ದು ಇತ್ಯಾದ್ರೆ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಂತಕ್ಕದ್ದು ಮುಂದೆ ಉದ್ಭವ ಆಗಲ್ಲ. ಹಾಗಾಗಿ ನಾವು ಅವನ ಸೂಕ್ತವಾಗಿ ಒಂದು ಕಡೆ ಹಾಕಬೇಕಾಗುತ್ತೆ. ಈ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಸ್ಥಳೀಯ ಪರಿಸ್ಥಿತಿಗಳನ್ನ ಅವಲಂಬನೆ ಮಾಡಿಕೊಂಡಿರುತ್ತೆ. ಮನೆ ಮತ್ತು ಪರಿಸರವನ್ನು ನಾವು ಆಗಿದ್ದಾಗೆ ಸ್ವಚ್ಛವಾಗಿ ಇಟ್ಕೋಬೇಕು. ತ್ಯಾಜ್ಯ ವಸ್ತುಗಳನ್ನು ಡಬ್ಬ ಅಥವಾ ಡಸ್ಟ್ಬಿನ್ ಗಳಲ್ಲಿ ಸಂಗ್ರಹಿಸಬೇಕು. ಈ ತ್ಯಾಜ್ಯ ವಸ್ತುಗಳನ್ನ ಎಲ್ಲಿಂದ ಬೇಕಿ ಅಲ್ಲಿ ಹರಡೋದ್ರ ಬದಲು ಒಂದು ಡಬ್ಬಿ ಅಥವಾ ಒಂದು ಡಸ್ಟ್ಬಿನ್, ಒಂದು ಡ್ರಮ್ ಅಂತ ಇರುತ್ತೆ. ಆ ಡಸ್ಟ್ಬಿನ್ ಅಲ್ಲಿ ನಮಗೆ ಬೇಕಿಲ್ಲದೆ ಇರತಕ್ಕಂತ ಆ ತ್ಯಾಜ್ಯ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಆ ಡಸ್ಟ್ಬಿನ್ ಅಲ್ಲಿ ಹಾಕುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿರಬೇಕಾಗುತ್ತೆ. ಸಂಗ್ರಹಿಸಿ ದೊಡ್ಡದಾದ ಕಾರಿನ ಡಬ್ಬ ಅಥವಾ ಪ್ಲಾಸ್ಟಿಕ್ ಬುಟ್ಟಿಯನ್ನು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಲು ನಾವು ಬಳಸಬಹುದು. ಪ್ರತಿ
ಡಸ್ಟ್ಬಿನ್ ನಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಂಗ್ರಹಿಸಿ ಇಟ್ಕೋಬೇಕು. ನಂತರ ಡಸ್ಟ್ಬಿನ್ ಅನ್ನ ನಾವು ಸುಮಾರು ದಿನಗಳವರೆಗೆ ಇಡಬಾರದು. ಅಲ್ಲಿ ಏನಾಗ್ತದೆ ಕ್ರಿಮಿಗಳು ಸಂದರ್ಭ ನಡೆದಿರುತ್ತೆ. ಹಾಗಾಗಿ ಆ ತ್ಯಾಜ್ಯ ವಸ್ತುಗಳನ್ನ ನಾವು ಡಸ್ಟ್ಬಿನ್ ನಲ್ಲಿ ಹಾಕಿರ್ತಾವಲ್ಲ, ಆ ಡಸ್ಟ್ಬಿನ್ ನಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಪ್ರತಿನಿತ್ಯ ನಾವು ಆ ಡಸ್ಟ್ಬಿನ್ ಅನ್ನ ಖಾಲಿ ಮಾಡಬೇಕು. ಅರ್ಥ ಆಯ್ತು ನಿಮಗೆ? ಕೂತ್ಕೊಳ್ಳೋಣ. ನಮ್ಮ ಪರಿಸರದಲ್ಲಿ ಕಂಡುಬರುವ ಘನರೂಪದ ಕಸಗಳು ಮತ್ತು ವಿಲೇವಾರಿ ಬಗ್ಗೆ ನೋಡ್ತಾ ಹೋಗೋಣ. ಶೀಶೆಗಳಂದ್ರೆ ಸಾಮಾನ್ಯವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಜೆಕ್ಷನ್ ಮಾಡೋ ಒಂದು ಸಂದರ್ಭದಲ್ಲಿ ಗ್ಲಾಸದ ಶೀಶೆಗಳನ್ನ ಹೆಚ್ಚಾಗಿ ಬಳಸ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಅದು ಗಾಜು. ಹಾಗಾಗಿ ಎಲ್ಲಿದ್ರ ಬೇಕಾ ಅಲ್ಲಿ ಹಾಕಿದಾಗ ಏನಾಗುತ್ತೆ, ವ್ಯಕ್ತಿಗಳು ನಡೆದಾಡುವ ಸಂದರ್ಭದಲ್ಲಿ ಕುಡಿಯೋ ಸಂದರ್ಭ ಜಾಸ್ತಿ ಅಂತ ಇರುತ್ತೆ, ಅಪಾಯ ಅಂತಕ್ಕಂಥ ಜಾಸ್ತಿ ಇರುತ್ತೆ. ವಿಲೇವಾರಿ ವಸ್ತುಗಳು ಏನಪ್ಪಾ? ಸಂಖ್ಯೆ 1 ವಿಲೇವಾರಿ ವಸ್ತುಗಳು. ವಿಧಾನ ಏನಪ್ಪ? ಅದನ್ನ ಯಾವ ರೀತಿಯಾಗಿ ಮಾಡಬೇಕು, ವಿಲೇವಾರಿ ಯಾವ ರೀತಿಯಾಗಿ ಮಾಡಬೇಕು ಅಂತ ನೀವು ಹೇಳಿದೆ. ಉಗಿಯುವುದು, ಅದು ಯಾವುದೇ ರೀತಿಯಾಗಿ ಪಳೆಯದಂದ್ರೆ ನಾವು ಏನ್ ಮಾಡಬೇಕು? ಆಳವಾಗಿ ಗುಂಡಿಯನ್ನ ತೆಗೆದು ಆ ಗುಂಡಿಯಲ್ಲಿ ಆ ಶೀಶೆಯನ್ನ ಹಾಕಿ ಮುಚ್ಚಬೇಕು. ಈ ವಿಧಾನವನ್ನು ನಾವು ಅನುಸರಿಸಬೇಕು. ಅರ್ಥ ಆಯ್ತಾ ಮಕ್ಕಳ? ನಂತರ ವಿಲೇವಾರಿ ಕಾರಣ. ಕಾರಣ ಏನಪ್ಪ? ಇದನ್ನ ಸುಡಲು, ಕಾಂಪೋಸ್ಟಿಂಗ್ ಗೊಬ್ಬರ ತಯಾರಿಸಲು ಸಾಧ್ಯ ಇರತಕ್ಕಂಥದ್ದು ಇದರಿಂದ ಶೀಶೆಯಿಂದ ಸಾಧ್ಯ ಇಲ್ಲ. ಈ ಶೀಶೆಯಿಂದ ಕಾಂಪೋಸ್ಟ್ ಗೊಬ್ಬರನೂ ಆಗಲ್ಲ, ಭೂಮಿ ಕರೆಯಲು ಸಹ ಹೋಗಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ? ಇದನ್ನ ಸುಡಲು, ಕಾಂಪೋಸ್ಟಿಂಗ್ ಮಾಡಲು ಸಾಧ್ಯವಿಲ್ಲ. ಒಡೆದ್ರೆ ಅದನ್ನ ಗಾಳಿನ ಒಡೆದ್ರೆ ಏನಾಗುತ್ತಪ್ಪ? ಕಾಲುಗಳಿಗೆ ಚುಚ್ಚಿ ಏನಾಗುತ್ತೆ? ಗಾಯವಾಗುತ್ತದೆ. ಹಾಗಾಗಿ ನಾವು ಮಣ್ಣನ್ನ ತೆಗೆದು ಆ ಮಣ್ಣಿನಲ್ಲಿ ಈ ಶೀಶೆಯನ್ನ ಹಾಕಬೇಕಾಗುತ್ತೆ. ಇದು ಒಂದೇ ವಿಲೇವಾರಿ ಯಾವ ರೀತಿ ಮಾಡಬೇಕು ಗೊತ್ತಾಯ್ತು. ಎರಡನೇ ಪಾಯಿಂಟ್, ಸಸ್ಯ ಮೂಲದ ವಸ್ತು, ಸಿಪ್ಪೆ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಕಾಂಡ ಆಗಿರ್ಬೋದು, ಇದ್ರ ವಿಧಾನ ಹೆಂಗೆ, ಯಾವ ರೀತಿ ಮಾಡಬಹುದು? ಕಾಂಪೋಸ್ಟಿಂಗ್ ಗೊಬ್ಬರ ತಯಾರಿಸಬಹುದು. ಸ್ವಲ್ಪ ಆಳವಾಗಿ ನಾವೊಂದು ಗುಂಡಿಯನ್ನು 3 ಅಡಿ ಗುಂಡಿಯನ್ನು ತರಿಸಿ ಅದರಲ್ಲಿ ಸಿಪ್ಪೆ, ಕಾಂಡ, ಎಲೆ ಎಲ್ಲ ತ್ಯಾಜ್ಯಗಳನ್ನ ಹಾಕಿದಾಗ ಅದೇನಾಗುತ್ತಪ್ಪ ಅಂದ್ರೆ ಕಾಂಪೋಸ್ಟಿಂಗ್ ಗೊಬ್ಬರ ಆಗುತ್ತೆ. ಮತ್ತೆ ಪುನರ್ ಬಳಕೆಗೆ ಯೋಗ್ಯವಾಗುತ್ತೆ. ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಗೊಬ್ಬರ ಆದ ನಂತರ ಅದನ್ನ ತೆಗೆದುಕೊಂಡು ಹೋಗಿ ಗಿಡಗಳಿಗೆ ಉಳಿಸಲಿಕ್ಕೆ ಆ ಗೊಬ್ಬರವನ್ನ ಸಾಧ್ಯತೆ ಆಗುತ್ತದೆ. ನಂತರ ಕೊಳೆತ ವಿಲೇವಾರಿ ಕಾರಣ, ಕೊಳೆತ ಮಣ್ಣಿನ ಸಾರವನ್ನ ಹೆಚ್ಚಿಸುತ್ತದೆ. ಗೊಬ್ಬರದ ಫಲವತ್ತತೆ ಅಂತಕ್ಕಂಥ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನಾವು ಗಿಡಗಳಿಗೆ ಏನ್ ಮಾಡಬೇಕು? ಹಾಕಿ ನೀರು ಉಳಿಸಿದಾಗ ಏನಾಗ್ತದೆ? ಆ ಗಿಡ ಅಂತಕ್ಕಂಥದ್ದು ತುಂಬಾ ಫಲವತ್ತತೆಯಿಂದ ಬೆಳೆಯಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಇದೆ. ಈಗ ಮುಂದೆ ನೋಡೋಣ ಕ್ರಮ ಸಂಖ್ಯೆ ಡಬ್ಬಗಳು. ಇದರ ವಿಧಾನ ಏನಪ್ಪ? ಹುಗಿಯುವುದು. ಡಬ್ಬಗಳನ್ನ ನಾವು ಏನ್ ಮಾಡ್ಬೇಕಾದ್ರೆ ಭೂಮಿಯಲ್ಲಿ ಯಾವುದೇ ರೀತಿಯಾಗಿ ಕೊಳೆಯಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ನಾವು ಡಬ್ಬಗಳನ್ನ ಹುಗಿಬೇಕಾಗುತ್ತೆ. ನಂತರ ವಿಲೇವಾರಿ ಕಾರಣ, ಸುಡಲಂತಲೂ ಸಾಧ್ಯ ಇಲ್ಲ.
ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಚಚ್ಚಬೇಕು. ಎತ್ತರ ಇರುತ್ತೆ ಅಡಕ್ಕಿ, ಅದನ್ನ ಚಚ್ಚಿ ಸಣ್ಣಕ್ ಮಾಡಿ ಭೂಮಿಯನ್ನ ಹಗೆದು ಅದನ್ನ ನಾವು ಕೂಡ್ಬೇಕಾಗುತ್ತೆ. ಈ ವ್ಯವಸ್ಥೆಯನ್ನ ನಾವು ಮಾಡ್ಕೋಬೇಕು. ನಂತರ ನಾಲ್ಕನೇದು ವಿಲೇವಾರಿ ವಸ್ತುಗಳು ಯಾವಪ್ಪ? ಕಾಗದ, ಚಿಂದಿ, ಇತರೆ ಉರಿಯುವ ವಸ್ತುಗಳು. ಇನ್ನ ಬೆಂಕಿಯಲ್ಲಿ ಹಾಕಿದ್ರೆ ಏನಾಗುತ್ತೆ? ತನ್ನಕ್ಕೆ ತಾನವು ಉರಿತದೆ ಅಲ್ವಾ? ಯಾವುವು? ಕಾಗದ ಆಗಿರ್ಬೋದು, ಚಿಂದಿ ಬಟ್ಟೆ ಆಗಿರ್ಬೋದು, ಇತರೆ ಉರಿತಕ್ಕಂಥ ವಸ್ತುಗಳು, ಪೇಪರ್ ಚೂರು ಆಗಿರ್ಬೋದು. ವಿಧಾನ ಹೆಂಗೆ? ಇದನ್ನ ನಾವು ಸುಡಬೇಕು. ಏನ್ ಮಾಡಬೇಕು? ಸುಡುವುದು. ನಾವು ಸುಡಬೇಕಾಗುತ್ತೆ. ವಿಧಾನ ವಿಲೇವಾರಿ ಕಾರಣ. ವಿಧಾನ ಗೊತ್ತಾಯ್ತು. ವಿಲೇವಾರಿ ಕಾರಣ ಇದು ಕೊಳೆಯಲು ಬಹಳ ಕಾಲ ತೆಗೆದುಕೊಳ್ಳುತ್ತದೆ. ಇದು ಕೊಳೆಯಲು ಒಂದು ಚಿಂದಿ ಬಟ್ಟೆ ತಗೊಂಡ್ರೆ ಆ ಮಣ್ಣಲ್ಲಿ ಸುಮಾರು ದಿನವರೆಗೂ ಹಂಗೆ ಇರುತ್ತೆ, ಬೇಗ ಕೊಳೆಯಲ್ಲ. ಚಿಂದಿ ಬಟ್ಟೆ ಕೊಳೆಯಲ್ಲ, ಹಂಗೆ ಇರುತ್ತೆ. ಮಣ್ಣಿಂದ ಹಿಂಗೆ ಬೇರ್ಪಡಿಸಿದ್ರೆ ಅದು ಹೊರಕೊಂಡು ಅದೇ ರೀತಿಯಾಗಿ ಒಂದು ಸ್ವಲ್ಪ ಸಮಯ ತಗೊಳ್ತದೆ. ಚಿಂದಿ ಬಟ್ಟೆ ಕೊಳೆಯಲಿಕ್ಕೆ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಸುಡುವುದೇ ಬಳಿ. ಅದನ್ನ ನಾವು ಸುಡುವುದೇ ಒಳಿತು. ಸುಡಬೇಕಾಗುತ್ತೆ. ಸುಟ್ಟಾಗ ಏನಾಗುತ್ತೆ? ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಸುಟ್ಟಾಗ ಏನಾಗ್ತಪ್ಪ? ಅಪಾಯಕಾರಿ ಅನಿಲ ಹೊರಬರುತ್ತೆ. ಅಪಾಯಕಾರಿಯಾದ ಅನಿಲ, ಅಪಾಯಕಾರಿ ಅನಿಲ, ಅನಿಲ ಏನ್ ಬರ್ತದ್ರಿಂದ ಹೊರಬರುತ್ತದೆ. ಅಪಾಯಕಾರಿ ಅನಿಲ ಹೊರಬರುತ್ತದೆ. ಅದನ್ನು ನಾವು ಉಗಿಯಬೇಕು. ಹಾಗಾಗಿ ಸುಡದಾಗ ಅದನ್ನ ಏನ್ ಮಾಡ್ಬೇಕಪ್ಪ? ನಾವು ಅದನ್ನ ಉಗಿಬೇಕಾಗುತ್ತೆ. ಈಗ ಘನತ್ಯಾಜ್ಯ ವಸ್ತುಗಳನ್ನು ಸೂಕ್ತವಾದ ಸ್ಥಳದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ರಾಶಿ ಹಾಕ್ಬೇಕು. ರಾಶಿ ಮಾಡ್ಬೇಕು. ಭತ್ತದ ರಾಶಿ, ಶೇಂಗದ ರಾಶಿ ಆಗುತ್ತೆ ಮಾಡ್ತಾವ. ಒಂದು ಕಡೆ ಅದನ್ನ ಶೇಖರಣೆಯನ್ನ ಮಾಡ್ಕೋಬೇಕು, ರಾಶಿ ಹಾಕ್ಬೇಕು, ಒಂದ್ ಕಡೆ ಸಂಗ್ರಹಿಸಬೇಕು. ಮತ್ತು ಸುಡುವ ಮೂಲಕ ಶೇಖರಣೆ ಆಗುವ ವಿಸರ್ಜನೆ ಕ್ರಮಗಳನ್ನು ಯಾವ ಸುತ್ತವನ್ನ ಸುಡಬೇಕು, ಉಳಿದವನ್ನೆಲ್ಲ ಶೇಖರಣೆಯನ್ನ ಮಾಡ್ಕೋಬೇಕು. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹ ಕೃತ್ಯಕ್ಕಾಗಿ, ಮನೆಯ ಬಳಕೆಗಾಗಿ ತ್ಯಾಜ್ಯ ವಸ್ತುಗಳು ಮತ್ತು ಚರಂಡಿಗಳ ಕೊಳಚೆಗಳನ್ನು ಶೇಖರಣೆ ಮಾಡುವುದಕ್ಕೆ ಮತ್ತು ವಿಸರ್ಜಿಸುವುದಕ್ಕೆ ಯಾವುದೇ ಸೂಕ್ತವಾದ ವ್ಯವಸ್ಥೆ ಅಂತಕ್ಕಂಥದ್ದು ಇರಲ್ಲ. ಏನಿದೆ ಕಾಣುತ್ತದೆ ಎಸ್ತಿರ್ತಾರೆ. ಆದರೆ ಈ ರೀತಿ ಆಗಬಾರದು. ಸಮರ್ಪಕ ಹಾಗೂ ವೈಜ್ಞಾನಿಕ ವಿಧಾನದಿಂದ ಘನತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸಬೇಕು. ಏನಪ್ಪ? ಸಮರ್ಪಕ ಮತ್ತು ವೈಜ್ಞಾನಿಕ ವಿಧಾನಗಳನ್ನು ನಾವು ತಜ್ಞರ ಮುಖಾಂತರ ನಾವು ಅದನ್ನು ಕಂಡುಹಿಡ್ಕೊಂಡು ಬಳಸಬೇಕಾಗುತ್ತೆ. ಸಮರ್ಪಕ ವೈಜ್ಞಾನಿಕ ವಿಧಾನದಿಂದ ಘನತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುವುದು ಕಸದ ವಿಸರ್ಜನೆಯಲ್ಲಿ ವ್ಯರ್ಥ ಪದಾರ್ಥಗಳ ವಿಂಗಡಣೆಯನ್ನ ಒಳಗೊಂಡಿದೆ. ಲೋಹಗಳಂತಹ ಸುಡಲಾಗದ ತ್ಯಾಜ್ಯ ವಸ್ತುಗಳನ್ನ ನೆಲ ಭರ್ತಿಗಳಲ್ಲಿ ಅಥವಾ ತಗ್ಗುಗಳಲ್ಲಿ ಏನ್ ಮಾಡ್ಬೇಕಾಗುತ್ತೆ? ನಾವು ತುಂಬಬೇಕಾಗುತ್ತೆ.
ತುಂಬಬೇಕಾಗುತ್ತೆ. ಸುಡಬಹುದಂತಹ ತ್ಯಾಜ್ಯ ವಸ್ತುಗಳನ್ನು ವಿಶೇಷವಾಗಿ ನಿರ್ಮಿಸಿದ ದಹನ ಕುಂಡಗಳಲ್ಲಿ, ದಹನ ಅಂತಂದ್ರೆ ಸುಡ್ತಕ್ಕಂಥದ್ದು, ದಹನ ಕುಂಡಗಳಲ್ಲಿ ನಾವು ಹಾಕ್ಬೇಕು. ದಹನ ಅಂತಂದ್ರೆ ಅದನ್ನು ಸುಡ್ತಕ್ಕಂಥದಕ್ಕೆ ನಾವು ದಹನ ಕ್ರಿಯೆ ಅಂತ ಕರೀತೇವೆ. ಹಾಕಿ ಸುಡಬೇಕು. ಇದರಿಂದ ಬಹಳಷ್ಟು ರೋಗಕಾರಕ ಮತ್ತು ಜೈವಿಕ ತ್ಯಾಜ್ಯ ವಸ್ತುಗಳೇನಾಗ್ತವೆ ಅಂದ್ರೆ ನಾಶವಾಗ್ತವೆ. ಈಗ ದ್ರವ ತ್ಯಾಜ್ಯಗಳ ನಿರ್ವಹಣೆ, ದ್ರವ ತ್ಯಾಜ್ಯಗಳ ನಿರ್ವಹಣೆ ಅಂದ್ರೆ ಒಳಚರಂಡಿ. ಏನಪ್ಪಾ ಒಳಚರಂಡಿ ವ್ಯವಸ್ಥೆ ಬಗ್ಗೆ ನೋಡೋಣ. ಹರಿಯುವ ಕೊಚ್ಚೆ ನೀರು, ಡಿಟರ್ಜೆಂಟ್ಗಳು, ವಾಣಿಜ್ಯ ಮತ್ತು ವಾಸದ ಗೃಹಮೂಲಗಳಿಂದ ಅನೇಕ ವಿವಿಧ ಜೈವಿಕ ಮತ್ತು ಅಜೈವಿಕ ಮಾಲಿನ್ಯಕಾರಗಳು ಒಳಚರಂಡಿಯನ್ನ ಸೇರ್ತವೆ. ಜೈವಿಕ ಆಗಿರ್ಬೋದು, ಅಜೈವಿಕ ಆಗಿರ್ಬೋದು, ಎಲ್ಲವೂ ಸಹ ಏನ್ ಮಾಡ್ತಾವ ಅಂದ್ರೆ ಒಳಚರಂಡಿಯನ್ನ ಸೇರ್ತವೆ, ಕೂಡ್ಕೊಳ್ತವೆ. ಕೊಳಚೆಗಳನ್ನು ಶೇಖರಣೆ ಮಾಡುವುದಕ್ಕೆ ಮತ್ತು ವಿಸರ್ಜಿಸುವುದಕ್ಕೆ ಯಾವುದೇ ಒಂದು ಸೂಕ್ತವಾದ ವ್ಯವಸ್ಥೆ ಇರತಕ್ಕಂಥದ್ದು ಈ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬಾ ಕಡಿಮೆ ಆಗಿರುತ್ತೆ. ಚರಂಡಿ, ಕೊಳಚೆ ಸಂಸ್ಕರಣಾ ಘಟಕ ಕೈಗಾರಿಕಾ ಮತ್ತು ನಗರ ವಲಯಗಳಿಂದ ಹರಿಯುವ ಕಲುಷಿತವಾದ ನೀರನ್ನ ಸಂಸ್ಕರಿಸಿದ ನಂತರವೇ ನೀರಾವರಿಗಾಗಿ ಬಳಸಬಹುದು. ಈ ಕೊಳಚೆ ನೀರಾಗಿರ್ಬೋದು, ಚರಂಡಿ ನೀರಾಗಿರ್ಬೋದು, ಯಾವುದೇ ಕಾರಣದಿಂದ ನಾವು ಬಳಸಬಾರದು. ಅದನ್ನ ಸಂಸ್ಕರಣೆಯನ್ನ ಮಾಡಬೇಕಾಗುತ್ತೆ. ಸಂಸ್ಕರಣೆಯನ್ನ ಮಾಡಿಕೊಂಡು ನೀರಾವರಿಗಾಗಿ ಅಥವಾ ಇನ್ನೊಂದು ಕಾರ್ಯಕ್ಕಾಗಿ ನಾವು ಬಳಸಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಇದೆ. ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಚರಂಡಿ, ಕೊಳಚೆ ಸಂಸ್ಕರಣಾ ಘಟಕ ಕೈಗಾರಿಕಾ ಮತ್ತು ನಗರ ವಲಯಗಳಿಂದ ಹರಿಯುವ ಕಲುಷಿತವಾದ ನೀರನ್ನ ಸಂಸ್ಕರಿಸಿದ ನಂತರವೇ ನೀರಾವರಿಗಾಗಿ ನಾವು ಬಳಸ್ಕೋಬೇಕು. ದ್ರವ ತ್ಯಾಜ್ಯಗಳ ಸಂಸ್ಕರಣಾ ವಿಧಾನದ ಮಾದರಿಯ ಚಿತ್ರವನ್ನ ನೀವು ನೋಡಬಹುದು. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ತೋರಿಸಿದ ಯಾವ ರೀತಿಯಾಗಿ ಒಳಚರಂಡಿ ನೀರನ್ನ ವೈಜ್ಞಾನಿಕ ಕ್ರಮದ ಮುಖಾಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀರಾವರಿಗೆ ಬಳಸಲು ಯೋಗ್ಯವಾಗಲಿಕ್ಕೆ ಈ